ಶ್ರೀಗಳ ಜನ್ಮ ದಿನೋತ್ಸವದ ದಿನದಂದು ದುರಂತ. ಜನ್ಮ ದಿನೋತ್ಸವಕ್ಕೆ ಬಂದಿದ್ದ ಹಳೆ ವಿದ್ಯಾರ್ಥಿ ಸಾವು. ತ್ರಿವಿಧ ದಾಸೋಹಿ ನಡೆದಾಡುವ ದೇವರು ಪರಮ ಪೂಜ್ಯ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳ 119ನೇ ಜನ್ಮ ದಿನೋತ್ಸವದ ಹಿನ್ನೆಲೆ ಸಿದ್ದಗಂಗಾ ಮಠದಲ್ಲಿ ಹಬ್ಬದ ಸಂಭ್ರಮ ಕಳೆಗಟ್ಟಿದೆ. ಶ್ರೀಗಳ ಜನ್ಮ ದಿನವನ್ನ ತುಮಕೂರಿನಲ್ಲಿ ಮಾತ್ರವಲ್ಲದೆ ಇಡೀ ನಾಡಿನಾದ್ಯಂತ ಆಚರಣೆ ಮಾಡ್ತಾ ಇದ್ದು, ಮಠಕ್ಕೆ ರಾಜ್ಯದ ಮೂಲೆ ಮೂಲೆಯಿಂದ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಆದರೆ ಜನ್ಮ ದಿನೋತ್ಸವದ ಸಂಭ್ರಮದ ವೇಳೆ ಮಠದ ಆವರಣದಲ್ಲಿ ದುರ್ಘಟನೆಯೊಂದು ನಡೆದು ಹೋಗಿದೆ. ಹೌದು, ಸಿದ್ದಗಂಗಾ ಮಠದಲ್ಲಿ ಶ್ರೀಗಳ ಜನ್ಮ ದಿನೋತ್ಸವಕ್ಕೆ ಬಂದಿದ್ದ ಮಠದ ಹಳೆಯ ವಿದ್ಯಾರ್ಥಿಯೊಬ್ಬರಿಗೆ ಎದೆನೋವು ಕಾಣಿಸಿಕೊಂಡು ಕುಸಿದು ಬಿದ್ದು ಸ್ಥಳದಲ್ಲಿ ಸಾವನ್ನಪ್ಪಿರುವ ಘಟನೆ ನಡೆದಿದೆ. ಮೃತರನ್ನ ನಂಜನಗೂಡು ಸಮೀಪದ ತಾಯೂರು ಗ್ರಾಮದ ನಟರಾಜು ಎಂದು ಗುರುತಿಸಲಾಗಿದೆ. ಇನ್ನು ಮೃತರು ಸ್ನೇಹಿತರೊಂದಿಗೆ ನಿನ್ನೆ ರಾತ್ರಿ ಸಿದ್ದಗಂಗಾ ಮಠಕ್ಕೆ ಶ್ರೀಗಳ ಜನ್ಮ ದಿನೋತ್ಸವದ ಹಿನ್ನೆಲೆ ಬಂದಿದ್ರು. ಇಂದು ಬೆಳಗ್ಗೆ ಮಠದಲ್ಲಿರುವ ಶೌಚಾಲಯಕ್ಕೆ ತೆರಳಿ ವಾಪಸ್ ಬರ್ತಾ ಇದ್ದ ವೇಳೆ ನಟರಾಜು ಅವರಿಗೆ ಏಕಾಏಕಿ ಎದೆನೋವು ಕಾಣಿಸಿಕೊಂಡಿದೆ. ತಕ್ಷಣವೇ ಅವರು ಕುಸಿದು ಬಿದ್ದಿದ್ದು ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ. ರಾತ್ರಿ 6 ಗಂಟೆಗೆ ಬಂದ್ವಿ. 6 ಗಂಟೆಗೆ ಬಂದು ರಾತ್ರಿ ಪ್ರಸಾದ ಮಾಡಿದ್ವಿ. ಪ್ರಸಾದ ಮಾಡ್ಬಿಟ್ಟು ಅಲ್ಲಿ ಫೀಲ್ಡ್ ಇದೆಯಲ್ಲ ಮಾಮೂಲಿ ಗದ್ದಿಗೆ, ಆ ಗದ್ದಿಗೆ ಮುಂದೆ ಮಲ್ಕೊಂಡ್ವಿ. 4 ಗಂಟೆಗೆ ಎದ್ದು ಟಾಯ್ಲೆಟ್ಗೆ ಹೋದ್ವಿ. ನಾವು ಹೋಗಿದ್ದು ಟಾಯ್ಲೆಟ್ಗೆ ಹೋಗಿದ್ದು, ಆ ಕಡೆ ಟಾಯ್ಲೆಟ್ಗೆ ಹೋಗಿದ್ದು ಬಂದು ಅಲ್ಲಿ ಕಾಫಿ ಕುಡಿದ್ವಿ. ಅಲ್ಲಿ ಕಾಫಿ ಕುಡ್ಕೊಂಡು ಇಲ್ಲಿ ಬಂದು ಕೂರಿಸಿದ್ವಿ. ನಾವಿಬ್ಬರು ಟಾಯ್ಲೆಟ್ಗೆ ಹೋದ್ವಿ. ರಶೀದ್ ಅಲ್ವಾ, ರಶೀದೇ ನಾವಿಬ್ಬರು ಟಾಯ್ಲೆಟ್ಗೆ ಹೋದ್ವಿ. ಬರೋ ಗಂಟೆ ಹಿಂಗಾಗಿ ಏನು ಹೆಸರು? ನಟರಾಜ್ ತಾಯಿ. ಎಲ್ಲಿ ಯಾವ ತಾಯೂರು. ಎಷ್ಟು ಜನ ಬಂದಿದ್ರು ಅಲ್ಲಿಂದ? 3 ಜನ ಬಂದಿದ್ರು. ಇನ್ನೊಬ್ರು ರಾಹುಲ್ ಅಂತ ಕಲ್ಕುಂದ, ನಾನು ಬಂದ್ಬಿಟ್ಟು ಮುಳ್ಳೂರು. ಒಟ್ಟು ಒಂದೇ ತಾಲೂಕು, ನಾವೆಲ್ಲ ಒಂದೇ ತಾಲೂಕು. ನಾವೆಲ್ಲ ಫ್ರೆಂಡ್ಸು ನಾವೆಲ್ಲ ಫ್ರೆಂಡ್ಸ್. ಅವರು ಇಬ್ಬರು ಫಸ್ಟ್ ಬಂದರು, ಆಮೇಲೆ ನಾನು ಬಂದೆ. ಪ್ರತಿ ವರ್ಷ ಬರ್ತಿದ್ರು? ಅವ್ರು ಇಲ್ಲೇ ಓದಿದ್ದು, ಇಲ್ಲಿ ವಿದ್ಯಾರ್ಥಿ ಅವರು. ಪ್ರತಿ ವರ್ಷ ಬರ್ತಿದ್ರು. ಹುಟ್ಟಿದಬ್ಬಕ್ಕೆ ಮಾತ್ರ ಎಲ್ಲೇ ಏನೇ ಇರಲಿ ಹುಟ್ಟಿದಬ್ಬಕ್ಕೆ ಇಲ್ಲಿಗೆ ಬರೋರು. ಶ್ರೀಗಳ ಹುಟ್ಟಿದಬ್ಬ ಇಲ್ಲಿಗೆ ಬರೋರು. ಹೆಲ್ತ್ ಇಶ್ಯೂ ಇತ್ತು ಅವ್ರಿಗೆ? ಹೆಲ್ತ್ ಇಶ್ಯೂ ಇತ್ತು, ಅಂಡ್ ಆಪರೇಷನ್. ವಿಧಿಯ ನಾಟಕ. ಇನ್ನು ಶಿವಕುಮಾರ ಶ್ರೀಗಳ ಗದ್ದುಗೆ ಹಿಂಭಾಗದಲ್ಲೇ ಈ ಘಟನೆ ಸಂಭವಿಸಿದೆ. ಮೃತ ನಟರಾಜು ಸಿದ್ದಗಂಗಾ ಮಠದ ಹಳೆಯ ವಿದ್ಯಾರ್ಥಿಯಾಗಿದ್ದು, ಪ್ರತಿ ವರ್ಷವೂ ಶಿವಕುಮಾರ ಸ್ವಾಮೀಜಿಯವರ ಜನ್ಮ ದಿನೋತ್ಸವಕ್ಕೆ ಆಗಮಿಸ್ತಾ ಇದ್ರಂತೆ. ಅಲ್ಲದೆ ಇವರಿಗೆ ಕೆಲ ದಿನಗಳ ಹಿಂದೆಯೇ ಹಾರ್ಟ್ ಸರ್ಜರಿಗೆ ಒಳಗಾಗಿದ್ರು ಎನ್ನಲಾಗಿದೆ. ಸದ್ಯ ಘಟನಾ ಸ್ಥಳಕ್ಕೆ ಕ್ಯಾಸಂದ್ರ ಪೊಲೀಸರು ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದ್ದು, ಪ್ರಕರಣವನ್ನ ದಾಖಲಿಸಿಕೊಂಡು ಮುಂದಿನ ತನಿಖೆಯನ್ನ ಕೈಗೊಂಡಿದ್ದಾರೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.